ನಾನು ಸಿ ಎಸ್ ಆನಂದ್, ಕಲಬುರಗಿ ನಿವಾಸಿಯಾಗಿದ್ದು, ಇಲ್ಲಿವರೆಗೆ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಅನೇಕ ಬುಕ್ಗಳನ್ನು ನಾನು ಬರೆದು ಪ್ರಕಾಶನಗೊಳಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ಅರ್ಪಣೆ ಮಾಡಿದ್ದೇನೆ. ಈಗ ಇತ್ತೀಚೆಗೆ ಬಂದಿರತಕ್ಕಂಥ ನನ್ನ ಮಾವು ಮಲ್ಲಿಗೆ ಬದುಕು ಬದಲಿಸುವ ಎದೆಯ ಮಾತುಗಳು, ಈ ದ್ವಿಪದಿಗಳ ಸಂಕಲನ ಈಗ ನಾನು ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೇನೆ. ಇದು ಕಳೆದ 2023ರಲ್ಲಿ ಪ್ರಕಟಗೊಂಡು ಅನೇಕ ಓದುಗರಿಗೆ ತಲುಪುವಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈ ಕೃತಿ ಒಟ್ಟು 80 ಪುಟಗಳನ್ನು ಹೊಂದಿರತಕ್ಕಂಥ ಈ ಪುಸ್ತಕ ₹80 ಮುಖಬೆಲೆಯನ್ನು ಹೊಂದಿರ್ತದೆ. ಕಲಬುರಗಿಯ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಈ ಕೃತಿಯನ್ನು ನಾನು ಪ್ರಕಾಶನ ಮಾಡಿ ಹೊರತಂದಿದ್ದೇನೆ. ಈ ಕೃತಿಗೆ ನಾಡಿನ ಪ್ರಮುಖ ಸಾಹಿತಿಗಳಾದ ಸೂರ್ಯಕಾಂತ್ ಸೊನ್ನದವರು ತುಂಬ ಅರ್ಥಪೂರ್ಣವಾದ ಬೆನ್ನುಡಿಯನ್ನು ಬರೆದಿದ್ದಾರೆ. ಈ ಮಾವು ಮಲ್ಲಿಗೆ ಅನ್ನುವಂಥ ಕೃತಿಯಲ್ಲಿ ನಾನು ಮೊದಲಿಗೆ ಹೇಳಿದ ಹಾಗೆ ಬದುಕು ಬದಲಿಸುವ ಎದೆಯ ಮಾತುಗಳು ಅನ್ನುವಂಥದ್ದು, ಇವು 2 ಸಾಲುಗಳಲ್ಲಿ ನಾನು ನಮ್ಮ ಸಮಾಜದ ಎಲ್ಲ ವಯೋಮಾನದ ಮನಸ್ಸುಗಳಿಗೆ ಬದುಕಿನ ಸಕಾರಾತ್ಮಕ ಚಿಂತನೆ ಹೆಚ್ಚಾಗಲಿ ಅನ್ನುವಂಥ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಹಾಗೂ ಎಲ್ಲ ಸಾಹಿತ್ಯ ಆಸಕ್ತರಿಗೆ ಆಗಿರ್ಬೋದು ಈ ಒಂದು ದ್ವಿಪದಿಗಳು ಭಾಳಷ್ಟು ಸ್ಫೂರ್ತಿಯನ್ನು ತುಂಬುತ್ತವೆ ಅನ್ನುವಂಥ ಕಾರಣಕ್ಕಾಗಿ ನಾನು ಆಗಾಗ ಬರೆದಂಥ ಈ ದ್ವಿಪದಿಗಳನ್ನು ಸಂಗ್ರಹಿಸಿ ಮಾವು ಮಲ್ಲಿಗೆ ಅನ್ನುವಂಥ ಶೀರ್ಷಿಕೆಯನ್ನು ಕೊಟ್ಟು ನಾನು ಹೊರತಂದಿದ್ದೇನೆ. ಅನೇಕ ಓದುಗರಿಂದ ಅಂದರೆ ವಾಟ್ಸಪ್ ಮೂಲಕ ಮತ್ತು ಬೇರೆ ಸಾಮಾಜಿಕ ಈ ಸಮೂಹ ಮಾಧ್ಯಮಗಳಲ್ಲಿ ನಾನು ಬರೆದಂಥ ಈ ದ್ವಿಪದಿಗಳನ್ನು ನಾನು ದಿನಾಲು ಬೆಳಗ್ಗೆ ನನ್ನ ಓದುಗ ಮನಸ್ಸುಗಳಿಗೆ, ಓದುಗ ಪ್ರಿಯರಿಗೆ ಕಳಿಸ್ಕೊಡ್ತಾ ಇದ್ದೆ. ಅದರಿಂದ ಒಳ್ಳೆಯ ರೀತಿಯಾದಂಥ ಒಂದು ಸ್ಪಂದನೆ ಅನ್ನುವಂಥದ್ದು ನನಗೆ ಸಿಕ್ತು. ಆ ಮೂಲಕ ಅವುಗಳನ್ನು ಸಂಗ್ರಹಿಸಿ ನಾನು ಈ ರೀತಿ ಕೃತಿ ರೂಪದಲ್ಲಿ ಹೊರತಂದಿದ್ದೇನೆ. ಇದರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಭಾಳ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ, ಓದು, ಬರಹ, ವ್ಯಕ್ತಿತ್ವ ವಿಕಾಸನ, ಹೀಗೆ ಅನೇಕ ವಿಷಯಗಳ ಕುರಿತು ಇಲ್ಲಿ ದ್ವಿಪದಿಗಳು ರಚನೆಯಾಗಿದ್ದಾವೆ. ಈ ಮಾವು ಮಲ್ಲಿಗೆ ದ್ವಿಪದಿಗಳ ಸಂಕಲನದಲ್ಲಿ ಕೆಲವು ದ್ವಿಪದಿಗಳನ್ನು ತಮಗೆ ತಿಳಿಸಲು ನಾನು ಪ್ರಯತ್ನ ಮಾಡ್ತೇನೆ. ಮೊದಲನೇ ಇಲ್ಲಿ ದ್ವಿಪದಿ ಜ್ಞಾನ ಸೂರ್ಯನೇ ಶಿಕ್ಷಣ, ಶಿಕ್ಷಣವೇ ಬದುಕಿನ ಬೆಳಕು. ಅಂದರೆ ಮನುಷ್ಯನಿಗೆ ಶಿಕ್ಷಣ ಭಾಳ ಅವಶ್ಯಕ ಮತ್ತು ಅಗತ್ಯ ಅನ್ನೋದನ್ನು ಈ 2 ಸಾಲೊಳಗೆ ನಾನು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇನ್ನೂ ಚಿಕ್ಕ ಮಕ್ಕಳ ಮನಕ್ಕೆ ಚೊಕ್ಕ ಸಂಸ್ಕೃತಿ ಸಂಸ್ಕಾರ ತುಂಬಿದರೆ ಅವರ ಸಾಧನೆಯ ಕೀರ್ತಿ ಸೀಮಾತೀತವಾಗಿ ಬೆಳೆಯುತ್ತದೆ. ಈ 2 ಸಾಲಿನ ಈ ನಮಗೆ ದ್ವಿಪದಿ ಏನು ಹೇಳ್ತದೆ ಅಂದರೆ, ಇವತ್ತಿನ ಮಕ್ಕಳಿಗೆ ನಾವು ಶಿಕ್ಷಣ ಜೊತೆಗೆ ಸಂಸ್ಕಾರ ಭಾಳ ಮುಖ್ಯ ಇದೆ. ನಾವು ಸಂಪಾದನೆ ಮಾಡುವಂಥ ಒಂದು ಆಸ್ತಿ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಅದೆಲ್ಲಕ್ಕಿಂತ ಮುಖ್ಯವಾಗಿ ಸಂಸ್ಕಾರ. ಹಾಗಾಗಿ ಸಂಸ್ಕಾರ ತುಂಬಿಬಿಟ್ರೆ ಅವ್ರ ಮಕ್ಕಳ ಒಂದು ಕೀರ್ತಿ ಏನಾಗ್ತದೆ, ಸೀಮಾತೀತವಾಗಿ ಕಾಲಾತೀತವಾಗಿ ಉಳಿತದೆ ಅನ್ನೋದಕ್ಕೆ ಈ 2 ಸಾಲು ತಿಳಿಸ್ಕೊಡ್ತದೆ. ಹಾಗೆ ಗಟ್ಟಿ ನಿರ್ಧಾರ ಮಾಡಿ ಮುಂದೆ ಹೆಜ್ಜೆ ಇಟ್ಟರೆ ಗುರಿಯ ದಾರಿ ಅರ್ಧ ಸರದಂತೆ. ಅಂದ್ರೆ ನಾವು ಯಾವುದೇ ಕೆಲಸ ಕಾರ್ಯ ಮಾಡೋದಕ್ಕೆ ಫಸ್ಟ್ ಆಫ್ ಆಲು ನಿರ್ಧಾರ ಭಾಳ ಮುಖ್ಯ ಆಗ್ತದೆ. ಆ ನಿರ್ಧಾರ ನಾವು ನಮ್ಮ ಅರ್ಧ ಯಶಸ್ಸನ್ನು, ನಮ್ಮ ಸಾಧನೆಗೆ ಸ್ಫೂರ್ತಿ ತುಂಬುತ್ತದೆ ಅನ್ನುವಂಥದ್ದು ಈ ಸಾಲು ನಮಗೆ ತಿಳಿಸ್ಕೊಡ್ತದೆ. ಹಾಗೆ ಅಪ್ಪ ಅಮ್ಮ ಈ ಜಗದಲ್ಲಿ ಅರಳಿದ ಹೂಗಳು, ಅಪ್ಪ ಅಮ್ಮ ಈ ಜಗದಲ್ಲಿ ಅರಳಿದ ಹೂಗಳು, ಅವರಿಬ್ಬರು ನಮ್ಮೊಳಗೆ ನಿರಂತರವಾಗಿ ಹರಿಯುವ ಭತ್ತದ ಜೀವನದಿಗಳು ಅನ್ನುವಂಥ ಸಾಲು. ಇದು ಏನು ಹೇಳ್ತಂದರೆ, ನಾವು ತಂದೆ ತಾಯಿಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಅವರ ಬಗ್ಗೆ ನಮಗೆ ಭಯನೂ ಕೂಡ ಇರಬೇಕು ಅನ್ನುವಂಥದ್ದು ಕೂಡ ಈ 2 ಸಾಲು ನಮಗೆ ತಿಳಿಸಿಕೊಡ್ತದೆ. ತಾಯಿ ತಂದೆ ಗುರುವಿನ ಮಾತಿನಲ್ಲಿ ಅಪಾರ ವಿಶ್ವಾಸ ಇಟ್ಟು ನಡೆದರೆ ಮಗು ಏನಾಗ್ತದೆ, ಮಹಾ ವ್ಯಕ್ತಿಯಾಗಿ, ಮಹಾಶಕ್ತಿಯಾಗಿ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡೋಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಈ 2 ಸಾಲುಗಳ ಒಂದು ಸಂದೇಶ ಆಗಿದೆ. ಹಾಗೆ ಮಮತೆಯಲ್ಲಿ ಮುತ್ತಿಕ್ಕಿ ಮೊಲೆ ಹಾಲು ಕುಡಿಸಿದ ತಾಯಿ, ಹೆಗಲ ಮೇಲೆ ಹೊತ್ತು ಜಗವ ತೋರಿಸಿದ ತಂದೆ ನಮಗೆ ಶ್ರೇಷ್ಠರು ಅನ್ನುವಂಥ ಈ 2 ಸಾಲು ತಾಯಿ ಋಣ, ತಂದೆ ಋಣ ಈ ಏನಿದೆಯಲ್ಲ, ಇದನ್ನು ಯಾವತ್ತಿಗೂ ಕೂಡ ತೀರಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ಈ 2 ಸಾಲುಗಳು ನಮಗೆ ತಿಳಿಸ್ಕೊಡ್ತವೆ. ಹಾಗೆ ಸ್ವಾಭಿಮಾನ, ಸರಳ ಸಜ್ಜನಿಕೆ, ಆತ್ಮಗೌರವವೇ ಬದುಕಿನ ಬಂಡವಾಳ. ಇವತ್ತಿನ ಮನುಷ್ಯನಿಗೆ ಭಾಳ ಮುಖ್ಯವಾಗಿ ಸ್ವಾಭಿಮಾನ ಇರಬೇಕು.
ಹಾಗೆ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಇರಬೇಕು, ಸಾತ್ವಿಕ ಗುಣ ಇರಬೇಕು. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಆತ್ಮಗೌರವ ಅನ್ನುವಂಥದ್ದು ಮನುಷ್ಯನಿಗೆ ಭಾಳ ಅವಶ್ಯಕವಾಗಿ ಬೇಕು. ಅಂದರೆ ಆತ್ಮಸಾಕ್ಷಿ ಅನ್ನೋದು ಅವನಲ್ಲಿ ಇರಬೇಕು ಅನ್ನೋದಕ್ಕೆ ಈ 2 ಸಾಲು ನಮಗೆ ತಿಳಿಸ್ಕೊಡ್ತವೆ. ಹಾಗೆ ಹಸಿದು ಬಂದವರಿಗೆ ಉಣಿಸುವುದೇ ನಿಜವಾದ ಮಹಾದಾಸೋಹ. ಇವತ್ತು ನಾವೆಲ್ಲ ದಾಸೋಹ ಅನ್ನುವಂಥದ್ದನ್ನು ಕೇಳ್ತಾ ಇದ್ದೇವೆ. ಅದು ಅನ್ನದಾಸೋಹ ಆಗಿರ್ಬೋದು, ಶಿಕ್ಷಣ ದಾಸೋಹ ಆಗಿರ್ಬೋದು. ಹಾಗಾಗಿ ಇಲ್ಲಿ ಹಸಿದು ಬಂದವನಿಗೆ ನಾವು ಅನ್ನ ನೀಡ್ತೀವಲ್ಲ, ಅದೇ ನಿಜವಾದ ಮಹಾದಾಸೋಹ ಅನ್ನೋದನ್ನು ನಾನು ಈ 2 ಸಾಲುಗಳಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಹಾಗೆ ಸುದೈವ ನಮ್ಮ ಕೈಯಲ್ಲಿ ಇಲ್ಲದಿರಬಹುದು, ಚಾರಿತ್ರ್ಯ ಮಾತ್ರ ನಮ್ಮ ಕೈಯಲ್ಲೇ ಇದೆ ಅನ್ನುವಂಥ ಈ 2 ಸಾಲು ಏನನ್ನು ನೆನಪಿಸ್ತಾವಂದ್ರೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ಕೇಳ್ತೇವೆ. ಅಂದರೆ ಸುದೈವ ಅನ್ನುವಂಥದ್ದು, ಸೌಭಾಗ್ಯ ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಇರಬಹುದು, ಇದೆ. ಆದರೆ ಚಾರಿತ್ರ್ಯ ಮಾತ್ರ ನಮ್ಮ ಕೈಯಲ್ಲಿ ನಾವು ಬೆಳೆಸ್ಕೋಬೇಕು ಅದನ್ನು. ಅಂದರೆ ಮನುಷ್ಯನಿಗೆ ಭಾಳ ಮುಖ್ಯವಾದದ್ದು ಕ್ಯಾರೆಕ್ಟರ್ ಅನ್ನೋದು ಈ 2 ಸಾಲುಗಳಲ್ಲಿ ತಿಳಿಸ್ಕೊಡ್ತದೆ. ಹಾಗೆ ಶೀಲವಿಲ್ಲದವರ ಸಹವಾಸ ಮಾಡಬಾರದು, ವಿನಯವಿಲ್ಲದವರ ಜೊತೆ ಸ್ನೇಹ ಮಾಡಬಾರದು. ಇವತ್ತು ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಯುವ ಸಮೂಹಕ್ಕೆ ನಾವು ಇದನ್ನು ಭಾಳಷ್ಟು ಒತ್ತಿ ಹೇಳಬೇಕಾದಂಥ ಮಾತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಅಂತಂದರೆ ಇವತ್ತು ಮಕ್ಕಳಿಗೆ ಬೇಕಾಗಿದ್ದು ಶೀಲವಿಲ್ಲದವರ ಸಹವಾಸ ಮಾಡಬಾರ್ದು ಅಂಥೇಳಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ವಿನಯವಿಲ್ಲದವ್ರ ಜೊತೆ ಸ್ನೇಹ ಮಾಡಬೇಡ್ರಪ್ಪ ಅನ್ನುವಂಥದ್ದನ್ನು ತಿಳಿಸ್ಕೊಡ್ಬೇಕಾಗಿದೆ. ಹಾಗಾಗಿ ಈ 2 ಸಾಲು ಆ ಸಂದೇಶವನ್ನು ತಿಳಿಸ್ತಾವು. ಆರೋಗ್ಯವಿದ್ದರೆ ಜೀವನದಲ್ಲಿ ಏನೆಲ್ಲವೂ ಇದೆ, ಆರೋಗ್ಯವೇ ಸಂಪತ್ತು, ಆರೋಗ್ಯವೇ ಸರ್ವಸ್ವ ಅನ್ನುವಂಥ ಈ 2 ಸಾಲು ಆರೋಗ್ಯದ ಮಹತ್ವವನ್ನು ನಮಗೆಲ್ಲರಿಗೂ ತಿಳಿಸ್ಕೊಡ್ತದೆ. ಹೀಗೆ ಈ ಮಾವು ಮಲ್ಲಿಗೆ ಅನ್ನುವಂಥ ಬದುಕು ಬದಲಿಸುವ ಎದೆಯ ಮಾತುಗಳು ದ್ವಿಪದಿಗಳ ಸಂಕಲನದ ಪ್ರತಿ 2 ಸಾಲಿನ ಈ ಮಾತುಗಳು ನಮಗೆ ಭಾಳ ಸ್ಫೂರ್ತಿಯಾಗಿದ್ದಾವೆ. ಅವು ಎಲ್ಲರ ಹೃದಯವನ್ನು ಮುಟ್ತವೆ, ಮನಸ್ಸನ್ನು ಮುಟ್ತವೆ, ಓದುಗರಿಗೆ ಅತಿ ಹೆಚ್ಚು ಆಪ್ತತೆಯನ್ನು ಉಂಟು ಮಾಡ್ತವೆ. ಓದಿದಾಗ ಮನುಷ್ಯ ಸಕಾರಾತ್ಮಕವಾಗಿ, ಧನಾತ್ಮಕವಾಗಿ ಆಲೋಚನೆ ಮಾಡುವಂಥ, ಚಿಂತನೆ ಮಾಡುವಂಥ ಒಂದು ಯೋಚನೆ ಅವನ ಮನದೊಳಗೆ ಹುಟ್ಟಿಸುತ್ತದೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಸಂತೋಷದಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಕೃತಿ ನನ್ನ ಹತ್ರನೂ ಕೂಡ ಇದ್ದಾವೆ. ನಮ್ಮ ಕಲಬುರಗಿಯಲ್ಲಿ ಕೂಡ ಅನೇಕ ಪುಸ್ತಕ ಸಂಗ್ರಹ ಅಂದರೆ ಬುಕ್ ಸ್ಟಾಲ್ಗಳಲ್ಲಿ ಕೂಡ ಈ ಪುಸ್ತಕ ಅವೈಲೇಬಲ್ ಇದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ತಿಳಿಸ್ತಾ ಈ ಕೃತಿಯ ಕುರಿತು ಇಷ್ಟು ಮಾತುಗಳನ್ನು ನಾನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.